ಇಲ್ಲಿ ತನಕ ಏನು ಪಕ್ಷಗಳಿದ್ದಾವೆ, ಕಾಂಗ್ರೆಸ್ಸು, BJP, ಜನತಾದಳ ಮಾತ್ರನೇ ಎಲ್ಲರ ಕಣ್ಣು ಕಾಣಿಸ್ತಾ ಇತ್ತು. ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಕೂಡ ಒಂದು ಪಾರ್ಟಿ ಇದೆ, ರಾಷ್ಟ್ರದ 3ನೇ ಅತಿ ದೊಡ್ಡ ಪಾರ್ಟಿ ಅನ್ನೋದನ್ನು ನಾವು ಸೆಂಟ್ರಲ್ ಪಾರ್ಲಿಮೆಂಟ್ ಮೂಲಕ ಪ್ರತಿಯೊಂದು ಚಾನೆಲ್ಗೂ ಇಲ್ಲಿ ಕರ್ನಾಟಕಕ್ಕೆ ತಿಳಿಸ್ತಾ ಇದ್ದೀವಿ. ಬಹುಜನ್ ಸಮಾಜ್ ಪಾರ್ಟಿ ಅನ್ನೋ ಪಕ್ಷ ಇದೆ ಅನ್ನೋದನ್ನು ಗತ್ತಿಂದ ಜೋರಾಗಿ ಎಲ್ಲ ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟ್ ನಾವು ಪ್ರತಿಯೊಂದು ಅಸೆಂಬ್ಲಿನಲ್ಲೂ ಹೋಗಿ ಇದನ್ನು ಪ್ರಚಾರ ಮಾಡಿದ್ದೀವಿ. ಜನಗಳ ನಾಡಿ ಮಿಡಿತ ಅನ್ನೋದೇನಿಲ್ಲ ಮೇಡಮ್. ಇದು ಎಲ್ಲ ಪಕ್ಷಗಳು ದುಡ್ಡು ಕೊಟ್ಟು ಅವ್ರವ್ರಿಗೆ ತಕ್ಕನಂಗೆ ಮಾತಾಡಿಸ್ತಾ ಇದ್ದಾರೆ ಹೊರತು ಜನರ ಒಂದು ಮಿಡಿತ ಏನಿದೆ ಅವರ ತೊಂದರೆಗಳಿಗೆ ಅನುಸಾರವಾಗಿ ಇರೋದು ಆ್ಯಕ್ಚುಲಾಗಿ. ಆದರೆ ಇವತ್ತು ಈ ಪಕ್ಷಗಳೆಲ್ಲ ಇವ್ರಿಗೆ ದುಡ್ಡು ಕೊಟ್ಟು ಅವ್ರವ್ರ ಕಡೆ ಮಾತಾಡೋಂಗೆ ಮಾಡಿದ್ದಾವೆ ಹೊರತು ನೀವು ಹೇಳೋ ಥರ ನಾಡಿ ಮಿಡಿತ, ಜನ ಮಿಡಿತ ಅನ್ನೋದೆಲ್ಲ ಏನೂ ಇಲ್ಲ. ಖಂಡಿತವಾಗ್ಲೂ ನೀವು ಹೇಳೋ ಥರ ಇವತ್ತು ಜನಗಳನ್ನ ದಡ್ಡರಾಗಿ ಮಾಡ್ತಾ ಇರೋದು ಈ ಎಲ್ಲ ಸರ್ಕಾರಗಳು. ಸರ್ಕಾರಗಳಾಗಲಿ ಅಥವಾ ವಿರೋಧ ಪಕ್ಷಗಳಾಗಲಿ ಇವರೆಲ್ಲರೂ ದುಡ್ಡು ಕೊಟ್ಟು ಓಟ್ ತಗೋತಾ ಇದ್ದಾರೆ. ಇವತ್ತು ಡೆಮೋಕ್ರಸಿಲಿ ಏನು ನಡಿಬೇಕಾಗಿತ್ತು, ಜನರಿಗೆ ಅರಿವು ಮೂಡಿಸಿ ಅವ್ರಿಗೆ ತಾವು ಮಾಡ್ತಾರೋ ಒಳ್ಳೆ ಕೆಲಸಗಳನ್ನ ತೋರಿಸಿ ಅವ್ರ ಹತ್ರ ಓಟ್ ಪಡಿಬೇಕಾಗಿತ್ತು. ಇವತ್ತು ಏನಾಗಿದೆ, ಎಲ್ರಿಗೂ ದುಡ್ಡು ಕೊಟ್ಟೆ ಇವರು ಓಟ್ ಖರೀದಿ ಮಾಡ್ತಾ ಇರೋದ್ರಿಂದ ನಮ್ಮಂಥ ಪ್ರಾಮಾಣಿಕ ಪಕ್ಷ, ಈಗ ನಮ್ಮ ಪಕ್ಷದಲ್ಲಿ ನಮ್ಮ ಹತ್ರ ದುಡ್ಡೇ ಇಲ್ಲ. ನಮ್ಮ ರಿಟರ್ನ್ಸ್ ಎಲ್ಲ ನೀವು ನೋಡಿದ್ರೆ 5 ಲಕ್ಷ 6 ಲಕ್ಷ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 10 ಲಕ್ಷ ತನಕ ಇಟ್ಕೊಂಡಿದ್ದೀವಿ. ಆದರೆ ನೀವು ಬೇರೆ ಪಕ್ಷಗಳದ್ದು ನೋಡಿ, ಅವರು ರಿಟರ್ನ್ಸು ತೋರಿಸಿರೋದೇ ಕಳ್ಳೆಕಾನೆ. ಅದು 100% ಗೊತ್ತಿರೋ ವಿಷಯನೇ, ಜನಕ್ಕೆ ಗೊತ್ತು. ಅದು 47 ಕೋಟಿ 60 ಕೋಟಿ 70 ಕೋಟಿ ತೋರಿಸಿರೋದೇ ಅಷ್ಟು ಕೋಟಿ ಇಟ್ಕೊಂಡಿದ್ದಾರೆ ಅಂತಂದರೆ ಇವ್ರು ಇನ್ನೆಷ್ಟು ಸಂಪಾದಿಸಿರ್ತಾರೆ? ಸೊ ಈ ದುಡ್ಡಿಂದ ಇವರು ಖರೀದಿಸಿ ಏನು ಎಲೆಕ್ಷನ್ ಡೆಮೋಕ್ರೆಟಿಕ್ ಆಗಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಡಿಬೇಕಾಗಿತ್ತು, ಆ ಥರ ನಡೀತಾ ಇಲ್ಲ. ಎಲ್ಲ ದುಡ್ಡುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಇವರು. ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ ಜನಗಳ ಹತ್ರ ಹೋಗಿ ಜನಗಳನ್ನ ಓಲೈಸಿ ಅವರಿಗೆ ವಿಷಯಗಳನ್ನ ತಿಳಿಸಿ ಏಕ್ ಓಟ್ದೋ ಏಕ್ ನೋಟ್ದೋ ಎಂದು ಏನು ನಮ್ಮ ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬ್ರು ಹೇಳಿದರು, ಆ ವಿಚಾರಧಾರೆ ಮೇಲೆ ನಾವು ಈ ಚುನಾವಣೆನ ನಡೆಸ್ತಾ ಇದ್ದೀವಿ. ಇಲ್ಲಿ ಬಂದಂಥ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಪಾಕೆಟಿಂದನೂ 10 ರೂಪಾಯಿ ಕೊಟ್ಟು ನಮ್ಮನ್ನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಕ್ಕೆ ಶಕ್ತಿಯಾಗಿ ಕೊಡ್ತಾ ಇದ್ದಾರೆ. ಸತ್ಯವಾಗ್ಲೂ ನಾನು ಹೇಳ್ತೀನಿ, BSP ಯಾವುದೇ ಫ್ರೀ ಕೊಡಲ್ಲ. ಫ್ರೀ ಕೊಟ್ಟು ಜನಗಳನ್ನ ಹಾಳು ಮಾಡ್ತಾ ಇದ್ದಾವೆ ಈ ಸರ್ಕಾರ. ಕೆಲಸ ಕೊಡಿ, ಅವ್ರಿಗೆ ಕೈ ತುಂಬ ಕೆಲಸ ಕೊಡಿ. ನೀವೇನು ಅವ್ರಿಗೆ ಬಿಟ್ಟು ಕೊಟ್ಟು ಅವ್ರನ್ನ ಭಿಕ್ಷದವ್ರು ಮಾಡಬೇಡಿ. ನೀವು ಕೆಲಸ ಕೊಡಿ, ಅವ್ರ ದುಡಿಮೆನ ಅವರೇ ಮಾಡ್ಕೊಳ್ಳಿ. ನಾಳೆ ಸಪೋಸ್ ಈ ಸರ್ಕಾರ ಬಿದ್ದೋಯ್ತು, ಅವಾಗ ನಿಮ್ಮ ಆಶ್ವಾಸನೆ ಏನಾಯಿತು? ಅವನು ಬೀದಿಗೆ ಬರ್ತಾನೆ. ಫ್ರೀಯಾಗಿ ತಗೊಳ್ತಾ ಇದ್ದಿದ್ದಂಥ ನಿಮ್ಮ ರೇಷನ್ನು, ನಿಮ್ಮ 2000 ಇದೆಲ್ಲ ಕಟ್ಟಾಯ್ತಂದರೆ ಪಾಪ ಏನು ಬಡವರಿದ್ರಲ್ಲ ಅವರು ಇನ್ನೂ ಬೀದಿಗೆ ಬರ್ತಾರೆ. ಆದ್ದರಿಂದ ದಯವಿಟ್ಟು ಕೆಲಸ ಕೊಡಿ ಅವ್ರಿಗೆ, ಅವರ ದುಡಿಮೆ ಅವರೇ ಮಾಡ್ಕೊಳ್ಳಿ. ಆಗ ಅವ್ರಿಗೆ ಆ ದುಡ್ಡಿನ ಬೆಲೆ ಗೊತ್ತಿರುತ್ತೆ, ಅವ್ರಿಗೆ ಆರೋಗ್ಯನೂ ಇರುತ್ತೆ. ಈಗ ಸೋಂಬೇರಿಯಾಗಿ ಕೂತ್ರೆ ಏನಾಗ್ತೈತೆ? ದುಡ್ಡು ಬರ್ತೈತೆ, ಮನೆಯಲ್ಲೇ ಕೂತ್ಕೋತೀವಿ. ಎಲ್ರಿಗೂ ಕಷ್ಟ ಇದೆ, ನಾವು ಕೊಡಬೇಡಿ ಅಂತ ಯಾರಿಗೂ ಹೇಳಲ್ಲ. ಆದರೆ ಕೈ ತುಂಬ ಕೆಲಸ ಕೊಡಿ, ಜನ ದುಡೀಲಿ. ಜನಕ್ಕೆ ಅವರು ಇಂಗ್ಲೀಷಲ್ಲಿ ನಾವೇನು ಹೇಳ್ತೀವಲ್ಲ, ಡೋಂಟ್ ಗಿವ್ ಅಸ್ ಅ ಫಿಶ್, ಟೀಚರ್ಸ್ ಹೌ ಟು ಫಿಶ್. ನಮ್ಮ ಊಟನ, ನಮ್ಮ ಏನಿದೆ ಆರ್ಥಿಕ ವ್ಯವಸ್ಥೆನ ಸರಿ ತೂಗೋದಕ್ಕೆ ನಮಗೆ ಕೆಲಸ ಕೊಡಿ. ಕೆಲಸ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ಮೇಡಮ್, ಇವತ್ತು ನಿಮಗೆಲ್ಲ ಇಂಟರ್ನೆಟ್ ಇದೆ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಒಬ್ಬ MP ಗೆ ಒಂದು ಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ 5 ಕೋಟಿ ರೂಪಾಯಿ ಅನುದಾನ ಬರುತ್ತೆ. ಒಂದು ವರ್ಷಕ್ಕೆ 5 ಕೋಟಿ, 5 ವರ್ಷಕ್ಕೆ 15 ಕೋಟಿ, ಸಾರಿ 25 ಕೋಟಿ. ಅದೇ 25 ಕೋಟಿ 15 ವರ್ಷಕ್ಕೆ ಎಷ್ಟಾಯಿತು? ಇಷ್ಟು 75 ಕೋಟಿ ರೂಪಾಯಿ. ಇದು ಬರೀ ನಾನು ಅನುದಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೇರೆ ಕಮಿಷನ್ ಎಲ್ಲ ಬಿಟ್ಬಿಟ್ಟು ಆ ದುಡ್ಡು ಏನಾಯಿತು, ಎಲ್ಲಿ ಖರ್ಚು ಮಾಡಿದ್ದೀರಾ ನೀವು? ಎಲ್ಲೂ ಖರ್ಚಾಗಿಲ್ಲ. ಶುದ್ಧವಾಗಿ ಎಂಟೈರ್ ಸೆಂಟ್ರಲ್ ಪಾರ್ಲಿಮೆಂಟಲ್ಲಿ ಎಲ್ಲೂ ಖರ್ಚೇ ಆಗಿಲ್ಲ ದುಡ್ಡು. ಆವಾಗ ಈ ದುಡ್ಡು ಏನಾಯಿತು? ಜನ ಕೇಳಬೇಕಾ ಬೇಡವಾ ಇದನ್ನು? ಆಯ್ತಪ್ಪ, ನೀನು 3 ಟರ್ಮ್ ಮಾಡಿದ್ಯಾ 15 ವರ್ಷ, ಇನ್ನೊಬ್ಬರಿಗೆ ದಾರಿ ಬಿಟ್ಟು ಕೊಡ್ಬೇಕು ಅನ್ನೋದು ಯಾಕೆ ಬರ್ತಾ ಇಲ್ಲ ನಿಮಗೆ? ನಾವೇ ಹುಟ್ಟಿದ ಮೇಲೆ ಮಂತ್ರಿ ಆದಮೇಲೆ ಸಾಯೋ ತನಕ ನಾನು ಮಂತ್ರಿ ಆಗ್ತೀನಿ ಅಂದರೆ ಯಾವ ನ್ಯಾಯ ಇದು? ಹೊಸಬರಿಗೆ ಚಾನ್ಸ್ ಕೊಡಿ, ಯುವಕರಿಗೆ ಚಾನ್ಸ್ ಕೊಡಿ. ಇನ್ನೂ ಪಕ್ಷಗಳಿದ್ದಾವೆ, ಅವರು ಅಪ್ಪ ಅಮ್ಮ ಸೊಸೆ ಮಗಳು ಮರಿ ಇನ್ನು ನಾಯಿ ಮರಿ ಒಂದು ಬಿಟ್ಟಿಕ್ಕಿದ್ದಾರೆ, ಅದಕ್ಕೊಂದು ಸೀಟ್ ಕೊಟ್ಟರೆ ಸರಿ ಹೋಯ್ತೈತೆ ಅವ್ರಿಗೆ. ಈ ಥರ ಪಕ್ಷಗಳಿದ್ದಾವೆ. ಆದರೆ ಬಹುಜನ್ ಸಮಾಜ್ ಪಾರ್ಟಿ ಪ್ರತಿ ಸರಿನೂ ಯುವಕರನ್ನ, ಅದರಲ್ಲೂ ನಿಷ್ಠಾವಂತ ಯುವಕರನ್ನ, ಅವ್ರ ಕೈಯಲ್ಲಿ ದುಡ್ಡು ಇದೆಯೋ ಇಲ್ವೋ, ಬಡವರು ಆದರೆ ಹೆಸರಿದೆ ಊರಲ್ಲಿ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಥವ್ರನ್ನ ನೋಡಿ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ನಾವು ನಿಷ್ಠಾವಂತರಿಗೆ ಸೀಟ್ ಕೊಟ್ಟಿದ್ದಾರೆ. ಹಾಗೆ ನಾನೊಬ್ಬ MA ಪದವೀಧರ, ರಾಜಕೀಯ ಶಾಸ್ತ್ರನೇ ಓದ್ಕೊಂಡು ಬಂದಿದ್ದೀನಿ. ನನಗೂ ಸಹ ಪಾಕೆಟಲ್ಲಿ ಏನೂ ದುಡ್ಡಿಲ್ಲ ಅಂತಂದ್ರೆ ನನಗೆ ಸೀಟ್ ಕೊಟ್ಟಿದ್ದಾರೆ. ನನ್ನ ಜನಗಳನ್ನ ಹತ್ರ ಬಂದು ನಾನು ಕೈ ಚಾಚಿ, ಅಪ್ಪ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಓಟ್ ಕೊಡಿ ಅಂತ ಕೇಳಿ ನಾನು ಈ ಎಲೆಕ್ಷನ್ನ
ಎದುರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ನಮ್ಮ ರಘು ಸರ್ ಥರ ಎಲ್ಲ ನಾವು ನೋಡಿ ಎಲ್ಲರೂ ಬಡ ಮಕ್ಕಳು ಇವ್ರುಗಳು ನೋಡಿ, ಇವ್ರ ಹತ್ರ ಏನಾದ್ರು ದುಡ್ಡುಗಳಿರೋ ಥರ ಕಾಣ್ತಾ ಇದೆಯಾ? ಇವ್ರಿಗೆಲ್ಲ ತೊಂದರೆಗಳಿದೆ, ಬಿಕೆಟ್ಗಳಿದೆ. ಇದನ್ನು ಸರಿತೂಗೋದಕ್ಕೆ ಒಬ್ಬ ಒಳ್ಳೆ MLA MP ಬೇಕಾಗಿದೆ. ಆದ್ದರಿಂದ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಆ ಕೆಲಸನ ಮಾಡೋದಕ್ಕೆ.